ಪಾಕಿಸ್ತಾನದಲ್ಲಿ ಇವಾಗ ಎಂಥ ಪರಿಸ್ಥಿತಿ ಅಂದರೆ ಅದು ಪಾಕಿಸ್ತಾನ ಅಲ್ಲ, ಬರ್ಬಾದಿಸ್ತಾನ್ ಆಗಿಬಿಟ್ಟಿದೆ. ಯಾಕೆಂದರೆ ಒಂದು ಕಡೆ ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ. 170 ಲಕ್ಷ ಹೆಕ್ಟೇರ್ ಹತ್ತಿ ಬೆಳೆಗೆ ಹೊಡೆತ, ಅಕ್ಕಿ ಬೆಳೆಯೋಕ್ಕಾಗ್ತಾ ಇಲ್ಲ, ಕುಡಿಯೋದಕ್ಕೂ ನೀರಿಲ್ಲ. ಅಲ್ಲಿನ ರೈತರು ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಸಿಂಧೂ ನದಿ ನೀರನ್ನು ಬ್ಲಾಕ್ ಮಾಡಿರೋದ್ರಿಂದ. ಸೊ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಪಾಕಿಸ್ತಾನವಲ್ಲ, ಇನ್ಮೇಲೆ ಬರ್ಬಾದಿಸ್ತಾನ್. ಜೀವ ಜಲಕ್ಕೂ ತೊಂದರೆ, ತಿನ್ನೋ ಅನ್ನಕ್ಕೂ ಸಮಸ್ಯೆ. ಭಾರತಕ್ಕೆ ದ್ರೋಹ ಮಾಡುತ್ತಲೇ ಬಂದ ಪಾಕಿಸ್ತಾನ ಬುದ್ಧಿ ಕಲಿಯಲೇ ಇಲ್ಲ. ಈಗ ಪಾಕಿಸ್ತಾನ ಮಾಡಿಕೊಂಡ ಪಾಪಕ್ಕೆ ಬೆಲೆ ತೆರಬೇಕಾಗಿದೆ. ಹೌದು, ಪಾಕಿಸ್ತಾನದಲ್ಲಿ ಅಕ್ಕಿಗೂ ಹಾಹಾಕಾರ ಶುರುವಾಗಿದೆ. ಪಾಕಿಸ್ತಾನ ಈಗ ಬರ್ಬಾದಿಸ್ತಾನ ಆಗುವ ಹಾದಿಯಲ್ಲಿದೆ. ಜಲ ಯುದ್ಧದಿಂದ ಈಗಾಗಲೇ ಪಾಕಿಸ್ತಾನದ ಜನರು ಜರ್ಜರಿತರಾಗಿದ್ದಾರೆ. ಸಿಂಧೂ ನದಿ ನೀರು ಹಂಚಿಕೆ ಬಂದಾಗಿದ್ರಿಂದ ಪಾಕಿಸ್ತಾನದಲ್ಲಿ ಹಾಹಾಕಾರ ಶುರುವಾಗಿದೆ. ಸಿಂಧೂ ನದಿ ನೀರನ್ನ ನಂಬಿ 10 ಟನ್ ಮಿಲಿಯನ್ನಷ್ಟು ಅಕ್ಕಿ ಉತ್ಪಾದನೆ ಮಾಡ್ತಿದ್ದ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ತಮ್ಮ ಟೆಕ್ಸ್ಟೈಲ್ಗೆ ಬೇಕಾದ ಕಾಟನ್ ಅನ್ನು ಏಪ್ರಿಲ್ ಮೇನಲ್ಲಿ ಫಸಲು ಮಾಡಿಕೊಳ್ತಿದ್ದ ಪಾಕಿಸ್ತಾನದ ಜನ ಈಗ ಬೆಳೆ ಇಲ್ಲದೆ ದುಸ್ಥಿತಿಗೆ ತಲುಪಿದ್ದಾರೆ. ಪಾಕ್ ಪಾಪರ್, ಭತ್ತ, ಹತ್ತಿ, ಬಾಸುಮತಿ ಕೈಗೆ ಬರೋ ವೇಳೆ ಪಾಕ್ ಬರಡು. ಪಾಕಿಸ್ತಾನದ 170 ಲಕ್ಷ ಹೆಕ್ಟೇರ್ ಹತ್ತಿ ಬೆಳೆಗೆ ಹೊಡೆತ. ಪಾಕ್ ಆಂತರಿಕ ಬಳಕೆಗೆ ಇನ್ಮುಂದೆ ಹತ್ತಿ ಅಭಾವ. ಮೇನಲ್ಲಿ 10 ಮಿಲಿಯನ್ ಟನ್ ಅಕ್ಕಿ ಉತ್ಪಾದನೆಗೆ ಕಂಟಕ. 100% ನೀರು ಸಿಗಬೇಕಿದ್ದ ಕಡೆ 30% ಮಾತ್ರ ನೀರು. ಏಪ್ರಿಲ್ನಲ್ಲಿ ಕಾಟನ್ ಬೆಳೆ ಶುರು ಮಾಡ್ತಿದ್ರು. ಇದೀಗ ಕಾಟನ್ಗೂ ಸಮಸ್ಯೆ, ಅಕ್ಕಿಗೂ ಸಮಸ್ಯೆ. ಸಿಂಧ್ ನದಿ ಹಂಚಿಕೆನ ಪಾಸ್ ಮಾಡಿರೋದ್ರಿಂದ ಏನಾಗ್ತಾ ಇದೆ ಅಂದರೆ, ಈಗ ಅವ್ರಿಗೆ ಕ್ರಾಪ್ಸ್ ಬರೋ ಟೈಮ್ ಇದು. ಈ ಕ್ರಾಪ್ಸ್ ಬರೋದ್ರಲ್ಲಿ ಏನಂದರೆ, ಫಸ್ಟು ಏಪ್ರಿಲ್ 15ರಲ್ಲಿ ಈ ಕಾಟನ್ ಕ್ರಾಪ್ಸ್ನ ಅವರು ಶುರು ಮಾಡ್ತಾರೆ. ಅದು ಹತ್ತತ್ರ 170 ಲಕ್ಷ ಬೇಲು ಪ್ರೊಡ್ಯೂಸ್ ಮಾಡ್ತಾರೆ. ಈಗ ಅದಕ್ಕೆಲ್ಲ ತಡೆ ಬಂದರೆ ಅವ್ರಿಗೆ ಒಂದು ಇಂಟರ್ನಲ್ಲಿ ಟೆಕ್ಸ್ಟೈಲ್ಗೆ ಬೇಕಾಗಿದ್ದಂಥ ಕಾಟನ್ನು ಅದ್ರ ಮೇಲೆ ಅವರು ಭಾಳ ಅವಲಂಬಿತ ಆಗಿತ್ತು. ಅದಕ್ಕೊಂದು ದೊಡ್ಡ ಏಟ್ ಬೀಳುತ್ತೆ. ಈಗ ನೆಕ್ಸ್ಟ್ ಬಂದು ಮೇ ಅಲ್ಲಿ ಅವರು ಈ ಅಕ್ಕಿನ ಅವರು ಉತ್ಪಾದನೆ ಮಾಡ್ತಾಯಿದ್ರು. ಅಕ್ಕಿ ಉತ್ಪಾದನೆ ಅಂದರೆ ಹತ್ತತ್ರ 10 ಮಿಲಿಯನ್ ಟನ್ನಷ್ಟು ಅಕ್ಕಿ ಉತ್ಪಾದನೆ ಆಗ್ತಿತ್ತು. ಈಗ ಅಕ್ಕಿ ಬೆಳೆಯೋಕ್ಕೂ ಈಗ ತೊಂದರೆ ಆಗುತ್ತೆ. ಈ ಕುಡಿಯೋ ನೀರಿಗೆ ಹಾಹಾಕಾರನೂ ತುಂಬಾ ಜಾಸ್ತಿ ಆಗುತ್ತೆ. ಒಟ್ನಲ್ಲಿ ಮಾಡಬಾರದನ್ನ ಮಾಡಿದ್ರೆ ಆಗಬಾರದ್ದೇ ಆಗುತ್ತೆ ಅನ್ನೋದಕ್ಕೆ ಪಾಕಿಸ್ತಾನ ಉದಾಹರಣೆಯಾಗಿದೆ. ಇದೀಗ ಸಿಂಧೂ ನದಿ ನೀರು ಸ್ಟಾಪ್ ಆಗಿದ್ರಿಂದ ಜೀವ ಜಲಕ್ಕಾಗಿ ಪರದಾಟ ಭೀಕರ ಮಟ್ಟಕ್ಕೆ ತಲುಪುತ್ತಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.